ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಒಂದೊಳ್ಳೆ ತಿಳಿ ಸಾರಿದ್ರೆ ಆ ಊಟನೇ ಸ್ವರ್ಗ. ಆ ಥರ ನೆನೆಸ್ಕೊಂಡಾಗೆಲ್ಲ ತಿಳಿ ಸಾರು ಮಾಡ್ಕೊಳ್ಳೋ ಥರ ಅದೊಂದು ಪೌಡ್ರ್ ಮಾಡೋಣ ಇವತ್ತು ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಅದನ್ನು ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ. ಸಣ್ಣ ಊರಿಲಿ ಫ್ರೈ ಮಾಡಬೇಕು, ದೊಡ್ಡ ಊರಿಲಿ ಫ್ರೈ ಮಾಡಿಬಿಟ್ರೆ ತೊಗರಿಬೇಳೆ ಸೀದೋಗುತ್ತೆ, ಸಾರು ಮಾಡಿದಾಗ ಸೀದೋಗಿರೋ ವಾಸನೆ ಬರುತ್ತೆ. ಹಾಗಾಗಿ ಸಣ್ಣ ಊರಿಲಿ ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೊಂದು 10 ಒಣಮೆಣಸಿನಕಾಯಿ ಹಾಕಿದ್ದೀನಿ, ಹಾಗೆ 2 ಚಮಚ ಕೊತ್ತಂಬರಿ ಬೀಜ. ಇದಿಷ್ಟನ್ನು ಸಣ್ಣ ಊರಿಲಿ ನಿಧಾನ ಫ್ರೈ ಮಾಡ್ಕೊಂಬರೋಣ. ಈಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 10 ರಿಂದ 15 ಕಾಳು ಮೆಣಸು, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಒಂದು ಚಿಟಿಕೆ ಇಂಗು, ಜೊತೆಗೆ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಇಷ್ಟನ್ನು ಸಣ್ಣ ಊರಿಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಘಮ ಅಂತ ಅಂದ್ರ ಮೇಲೆ ತುಂಬ ಫ್ರೈ ಮಾಡಿದ್ರೆ ಸೀದ್ ಹೋಗುತ್ತೆ. ಹುಷಾರಾಗಿ ಮಾಡಿ ಸಣ್ಣ ಊರಿಲಿ ನಿಧಾನ ಘಮ ಅನ್ನೋಷ್ಟು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿ ಒಂದು 2 ಕಂಟೈನರಲ್ಲಿ ಹಾಕಿಟ್ಬಿಟ್ರೆ 6 ತಿಂಗಳಾದ್ರೂ ಹಾಳಾಗಲ್ಲ. ನೆನೆಸ್ಕೊಂಡಾಗೆಲ್ಲ ಬರೀ ಟೊಮೊಟೊ ಒಗ್ಗರಣೆ ಹಾಕಿ ಬೆಲ್ಲ ನೀರು ಹಾಕಿ ಪೌಡ್ರ್ ಹಾಕೊಂಡ್ಬಿಟ್ರೆ ಸಾರೇ ರೆಡಿಯಾಗಿ ಹೋಗುತ್ತೆ. ಮೇಯ್ನಾಗಿ ಈ ರೆಸಿಪಿನ ಯಾರ್ಯಾರು ಬ್ಯಾಚುಲರ್ಸ್ ಮಕ್ಕಳಿದ್ದಾರೋ ಅವ್ರ ಅಮ್ಮಂದ್ರಿಗೆ ಶೇರ್ ಮಾಡಿ. ದೂರಲ್ಲಿ ಮಕ್ಕಳನ್ನ ಬಿಟ್ಟಿರ್ತಾರೆ, ಪಾಪ ಮಕ್ಕಳು ಏನು ಊಟ ಮಾಡ್ತಾರೋ ಹೋಟ್ಲಲ್ಲಿ ತಿಂತಾರೆ, ಹೊಟ್ಟೆ ಕೆಡಿಸ್ಕೋತಾರೆ ಅಂತ ಅಮ್ಮಂದ್ರೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಈ ಥರ ಪೌಡ್ರ್ ಮಾಡಿ ಇಟ್ಬಿಟ್ಟು ಆ ಮಕ್ಳಿಗೆ ಕಳಿಸಿದ್ರೆ ಯಾವಾಗ ಬೇಕೋ ನೆನೆಸ್ಕೊಂಡಾಗೆಲ್ಲ ಅವರು ಈ ಸಾರು ಮಾಡ್ಕೊಂಡು ತಿಂದ್ಬಿಡ್ತಾರೆ. ಈ ಥರ ನೋಡಿ ಪೌಡ್ರ್ ಮಾಡಿದ್ದೀನಿ, ನೈಸಾಗಿ ಫೈನ್ ಪೌಡರ್ ಮಾಡಿ ಈ ಡಬ್ಬಿಗೆ ಹಾಕಿಟ್ಬಿಟ್ಟು ನಾನು ನೆನೆಸ್ಕೊಂಡಾಗೆಲ್ಲ 2 ಸ್ಪೂನ್ ಈ ಪೌಡ್ರ್ ಹಾಕೋದು, ಟೊಮೊಟೊ ಹಾಕೋದು, ನೀರು ಹಾಕ್ಬಿಟ್ಟು ಸಾರು ಮಾಡಿಬಿಡ್ತೀನಿ. ಕೆಲ್ಸಕ್ಕೆ ಹೋಗೋ ಹೆಂಗಸರಿಗೆ ಅಡುಗೆ ಮಾಡಿಟ್ಟು ಹೋಗ್ಬೇಕು ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.